ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಸ್ವಾಗತವನ್ನು ಕೋರ್ತಾ FRS ಮಾಡುವಾಗ ಅನುಸರಿಸಬೇಕಾದ 3 ಹಂತಗಳ ಬಗ್ಗೆ ಇವತ್ತು ಈ ವಿಡಿಯೋ ಮೂಲಕ ನಿಮಗೆ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಈಗಾಗಲೇ FRS ಎಲ್ಲ ಮಾಡ್ತಾ ಇದ್ದೀರಿ, ಅದರ ಬಗ್ಗೆ ನಿಮಗೆ ಸಂಪೂರ್ಣ ಜ್ಞಾನ ಇದೆ. ಆದರೆ ಅದರಲ್ಲಿ 3 ಹಂತಗಳನ್ನ ಯಾವ ರೀತಿಯಾಗಿ ನಾವು ಅನುಸರಿಸಿದರೆ ಸರಿಯಾಗಿ FRS ಮಾಡಲಿಕ್ಕೆ ಸಹಾಯ ಆಗುತ್ತಾ, ಸಮಸ್ಯೆ ಆಗಲ್ಲ ಅನ್ನುವಂಥದ್ದನ್ನು ಈ ವಿಡಿಯೋ ಮೂಲಕ ನಿಮಗೆ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇ ಹಂತದಲ್ಲಿ ಮೊಬೈಲ್ ವೆರಿಫಿಕೇಷನ್, ಎರಡನೇ ಹಂತದಲ್ಲಿ KYC, ಮೂರನೇ ಹಂತದಲ್ಲಿ ಫೇಸ್ ಕ್ಯಾಪ್ಚರ್ ಯಾವ ರೀತಿಯಾಗಿರಬೇಕು, ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ. ಮೊದಲನೇದಾಗಿ ನೀವು ಫಲಾನುಭವಿ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಯಾವುದೇ ಮೊಬೈಲ್ ಸಂಖ್ಯೆಯನ್ನು ನೀವು ನೀಡಬಹುದು. ಹಾಗಾಗಿ ನೀವು ರಿಜಿಸ್ಟ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಮೊಬೈಲ್ ಸಂಖ್ಯೆಯನ್ನು ನೀಡಿಬಿಟ್ಟು ನೀವು ರಿಜಿಸ್ಟ್ರೇಷನನ್ನು ಮೊದಲನೇದಾಗಿ ಮಾಡ್ಕೋಬಹುದು. ಇನ್ನು ಎರಡನೇದಾಗಿ KYCಯನ್ನು ಮಾಡುವಂಥ ಸಂದರ್ಭದಲ್ಲಿ ಆಧಾರ್ ನಂಬರ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ OTP ಹೋಗುತ್ತಾ, ಆ OTPಯನ್ನು ಹೇಳಿದರೆ ಸಾಕು. ಅದೇ ಮೊಬೈಲ್ ನಂಬರ್ ಇಲ್ಲಿ ಇರಬೇಕು ಅಂತ ಇಲ್ಲ. ಆ ನಂಬರನ್ನು ಹಾಕಿದರೆ, ಆಧಾರ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ನ ಹಾಕಿದರೆ ಸರಳ ಆಗುತ್ತೆ. ಇಲ್ಲದೇ ಹೋದ ಪಕ್ಷದಲ್ಲಿ ನೀವೇನು ಮಾಡ್ಬೋದು, ಮೊದಲಿಗೆ ಯಾವುದಾದ್ರೂ ನಂಬರ್ನ ಹಾಕಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಆದರೆ KYC ಮಾಡೋಂಥ ಸಂದರ್ಭದಲ್ಲಿ ಆ ಆಧಾರ್ ನಂಬರ್ಗೆ ಲಿಂಕ್ ಇರುವಂಥ ಮೊಬೈಲ್ಗೆ OTP ಹೋಗುತ್ತೆ. ಆ OTPಯನ್ನು ಹಾಕಿಬಿಟ್ಟು ನಾವು KYCಯನ್ನು ಮಾಡಬೇಕಾಗುತ್ತೆ. ಇನ್ನು ಫೇಸ್ ಕ್ಯಾಪ್ಚರ್ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಫಲಾನುಭವಿಯ ಮುಖಕ್ಕೆ ಬೆಳಕು ಸರಿಯಾದ ರೀತಿಯಲ್ಲಿ ಬೀಳ್ತಾ ಇರಬೇಕು. ಬೆಳಕಿನ ವಿರುದ್ಧ ದಿಕ್ಕಿನಲ್ಲಿ ನಿಂತ್ಕೊಂಡ್ಬಿಟ್ಟು ಅವರ ಫೋಟೋವನ್ನು ನಾವು ತೆಗಿಬೇಕಾಗುತ್ತೆ. ಅದರ ಜೊತೆಗೆ ಫೋಟೋನ ತೆಗೆಯುವಂಥ ಸಂದರ್ಭದಲ್ಲಿ ಏನು ಗೋಡೆ ಇರುತ್ತಲ್ಲ, ಆ ಗೋಡೆ ಯಾವುದೇ ಬಣ್ಣದಾಗಿರಲಿ, ಆದರೆ ಅಲ್ಲಿ ಏನಿರಬೇಕಪ್ಪ ಅಂತಂದರೆ ಅಲ್ಲಿ ಯಾವುದೇ ಬ್ಯಾನರ್ ಹಾಕಿರುವಂಥದ್ದು, ಚಿತ್ರಗಳು ಬಿಡಿಸಿರುವಂಥದ್ದು ಯಾವುದೂ ಇರಬಾರ್ದು. ಅದು ಏನಾಗಿರಬೇಕಂದ್ರೆ ಸಂಪೂರ್ಣವಾಗಿ ಪ್ಲೇನ್ ಆಗಿರಬೇಕು. ಬಿಳಿ ಗೋಡೆನೇ ಇರಬೇಕು ಅಂತಲ್ಲ, ಯಾವ ಬಣ್ಣದ ಗೋಡೆ ಆದರೂ ನಡೆಯುತ್ತೆ. ಆದರೆ ಆ ಗೋಡೆಯ ಮೇಲೆ ಯಾವುದೇ ಬ್ಯಾನರು, ಚಿತ್ರಗಳು, ಅಕ್ಷರಗಳು ಯಾವುದೇ ಇರಬಾರ್ದು, ಪ್ಲೇನ್ ಆಗಿ ಇರಬೇಕು. ಇನ್ನು ಫಲಾನುಭವಿಯನ್ನು ನೈಜವಾಗಿ ಕರೆಸಬೇಕು. ನಾವೇನು ಮಾಡ್ತಿದ್ದೀವಿ ಅಂತಂದರೆ ವಿಡಿಯೋ ಮೂಲಕ ಅವರ ಮುಖವನ್ನು ವಿಡಿಯೋ ಮಾಡ್ಕೊಂಡು ಬಂದುಬಿಟ್ಟು ಅದನ್ನು ನಾವು ಕ್ಯಾಪ್ಚರನ್ನು ಮಾಡ್ತೀವಿ. ಅದು ಸರಿಯಾದ ಕ್ರಮ ಅಲ್ಲ. ನೈಜವಾಗಿ ಅವರನ್ನೇ ನಾವು ಅಂಗನವಾಡಿಗೆ ಕರೆಸಿಬಿಟ್ಟು ಫೇಸ್ ಕ್ಯಾಪ್ಚರನ್ನು ಮಾಡಬೇಕಾಗುತ್ತೆ. ಆಧಾರ್ನಲ್ಲಿ ಇರುವ ರೀತಿಯಲ್ಲೇ ಇವರು ಫೋಟೋ ಕ್ಯಾಪ್ಚರನ್ನು ಮಾಡಬೇಕು. ಅಂದರೆ ಆಧಾರ್ನಲ್ಲಿ ಯಾವ ರೀತಿಯಾಗಿ ಫೋಟೋ ಇದೆ, ಒಂದೊಂದು ಸರಿ ಯಾವ ರೀತಿಯಾಗಿ ಆಧಾರ್ನಲ್ಲಿ ಫೋಟೋ ಬಂದಿರೋದಂದರೆ ಕೇವಲ ಸಂಪೂರ್ಣವಾಗಿ ಪೂರ್ತಿ ಮುಖ ಅಷ್ಟೇ ಬಂದಿರುತ್ತೆ. ಅವ್ರ ಮುಖ ಅಷ್ಟೇ ಬಂದಿದ್ದರೆ ಇವ್ರ ಫೋಟೋವನ್ನು ಕ್ಯಾಪ್ಚರ್ ಮಾಡುವಾಗ ಮುಖವನ್ನು ಅಷ್ಟೇ ಹೋಲುವ ರೀತಿಯಲ್ಲಿ ಕ್ಯಾಪ್ಚರ್ ಮಾಡಬೇಕು. ಅಥವಾ ಆಧಾರ್ ಕಾರ್ಡ್ನಲ್ಲಿ ಮುಖದಿಂದ ಕುತ್ತಿಗೆವರೆಗೆ ಅವ್ರ ಫೋಟೋ ಕಾಣ್ತಿದ್ರೆ ಇವ್ರದ್ದು ಸಹ ಮುಖದಿಂದ ಕುತ್ತಿಗೆವರೆಗೆ ಬರೋ ರೀತಿ ಫೋಟೋನ ಕ್ಯಾಪ್ಚರ್ ಮಾಡಬೇಕು. ಯಾವ ರೀತಿಯಾಗಿ ಆಧಾರ್ ಕಾರ್ಡ್ನಲ್ಲಿ ಇದೆ, ಅವರ ಸಂಪ್ರದಾಯ ತಕ್ಕಂತೆ ಯಾವ ರೀತಿಯಾದಂಥ ರೀತಿಯಲ್ಲಿ ಶೈಲಿಯಲ್ಲಿ ಫೋಟೋನ ಆಧಾರಲ್ಲಿ ಬಂದಿದೆ, ಅದಕ್ಕೆ ಈ ತೆಗೆಯುವಂಥ ಫೋಟೋಕ್ಕೂ ಏನಾಗಬೇಕಂದ್ರೆ ಹೋಲಿಕೆ ಆಗಬೇಕು. ಅಂದಾಗ ಮಾತ್ರ ಫೇಸ್ ಕ್ಯಾಪ್ಚರು ಸರಿಯಾಗಿ ರೀತಿಯಲ್ಲಿ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿ ಫೋಟೋ ಇದೆಯೋ ಅದೇ ರೀತಿಯಾಗಿ ಮೊದಲೇ ಬಾರಿ ತೆಗಿಬೇಕು. ಅದಾದ ನಂತರ ಫಲಾನುಭವಿ ಇರುವವರೆಗೂ ನಾವು ಫೇಸ್ ಕ್ಯಾಪ್ಚರ್ನ ಯಾವ ರೀತಿ ಮಾಡಬೇಕಂದ್ರೆ ನೆಕ್ಸ್ಟ್ ಒಂದೇ ಸರಿ ಏನು ಫೋಟೋ ತೆಗೆದ್ರಿ ಅದೇ ರೀತಿಯೇ ಕೊನೆಯ ಫಲಾನುಭವಿ ಇರುವವರೆಗೂ ಪ್ರತಿ ಸರಿನೂ ಆ ಮ್ಯಾಚ್ ಆಗುವ ರೀತಿಯಲ್ಲಿ ಫೇಸ್ ಕ್ಯಾಪ್ಚರ್ ಮಾಡ್ತಾನೆ ಹೋಗ್ತಾ ಇರಬೇಕಾಗಿರುತ್ತೆ. ಬದಲಾವಣೆ ಆಗ್ತಾ ಹೋಗಬಾರ್ದು. ಹೇಳಿದ್ನಲ್ಲ, ಮುಖದಷ್ಟೇ ತೆಗೆದ್ರೆ ಮುಖ ಅಷ್ಟೇ ಬರೋ ಹಾಗೆ, ಮುಖದಿಂದ ಕುತ್ತಿಗೆವರೆಗೆ ತೆಗೆದ್ರೆ ಮುಖದಿಂದ ಕುತ್ತಿಗೆವರೆಗೆ ಯಾವ ರೀತಿಯಾಗಿ ತೆಗೆದಿದ್ದೀರಿ, ಯಾವ ರೀತಿ ಶೈಲಿಯಲ್ಲಿ ತೆಗೆದಿದ್ದೀರಿ ಆ ರೀತಿಯಾಗಿ ಮೊದಲನೇದಾಗಿ ಮುಖ ನೇರವಾಗಿರಬೇಕು, ಕಣ್ಣನ್ನು ಬೆಳಗಿಸ್ತಾ ಇರಬೇಕು. ಅದರ ಜೊತೆಗೆ ಫಲಾನುಭವಿ ನೈಜವಾಗಿ ಅಂಗನವಾಡಿಗೆ ಕರೆಸಿಬಿಟ್ಟು ಫೋಟೋವನ್ನು ತೆಗೆಸುವಂಥದ್ದಾಗಿರ್ಬೋದು. ಇದಿಷ್ಟೆಲ್ಲ ಮಾಡಿದಾದ್ಮೇಲೆ ಫೇಸ್ ಕ್ಯಾಪ್ಚರು FRS ಹೋಲಿಕೆ ಆಗ್ತಿಲ್ಲ, ಸಮಸ್ಯೆ ಆಗ್ತಿದೆ ಅಂತಂದರೆ ಹೇಳಿದ್ನಲ್ಲ, ಮುಂದೆ ನೀವೇನು ಮಾಡಬೇಕು ಅಂತಂದರೆ ಫಲಾನುಭವಿಗೆ ಇರುವಂಥಲ್ಲಿ ಬಂದುಬಿಟ್ಟು ಅವರ ಹೆಸರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ರೀಕ್ಯಾಪ್ಚರ್ ಫೇಸ್ ಅಂತ ಇದೆಯಲ್ಲ, ಆ ರೀಕ್ಯಾಪ್ಚರ್ ಫೇಸನ್ನು ಕ್ಲಿಕ್ ಮಾಡೋದ್ರ ಮೂಲಕ ಹೊಸದಾಗಿ ಇನ್ನೊಂದು ಸರಿ ಅವ್ರನ್ನ ಫೋಟೋನ ಕ್ಯಾಪ್ಚರನ್ನು ಮಾಡಬೇಕು. ಮಾಡಿ ಸ್ವಲ್ಪ 5 ರಿಂದ 10 ನಿಮಿಷ ಕಾಯಬೇಕು. ಕಾದ ನಂತರ THRಗೆ ಬಂದುಬಿಟ್ಟು ಮತ್ತೆ ಅಲ್ಲಿ ಅವ್ರಿಗೆ
ಫೇಸ್ ಕ್ಯಾಪ್ಚರ್ನ ಮಾಡಿದಾಗ ಸರಿ ಹೋಗುತ್ತೆ. ಈ ರೀತಿ ಹಂತಗಳನ್ನು ಅನುಸರಿಸೋದ್ರಿಂದ FRS ಅನ್ನು ನಾವು ಸುಲಭವಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಮಾಡಬಹುದು ಅಂತ ಹೇಳ್ತಾ, ಇದಿಷ್ಟು ನಿಯಮವನ್ನು ನೀವು ಪಾಲಿಸದೇ ಆಗಿದ್ದರೆ FRS ಸರಳವಾಗಿ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಧನ್ಯವಾದಗಳು.